ಓದಿದಂಥ ಕೀರ್ತನೆಯಲ್ಲಿ 24ನೇ ಕೀರ್ತನೆಯಲ್ಲಿ 5ನೇ ವಾಕ್ಯವನ್ನ ನಾವು ಕೀರ್ತನೆ, அவன் கர்த்தரால் ஆசீர்வாதத்தையும் தன் ரட்சிப்பின் தேவனால் நீதியையும் பெறுவான். ಆಮೆನ್. ಅವನೇ ಯೆಹೋವನಿಂದ ಶುಭವನ್ನು ಹೊಂದುವನು, ತನ್ನ ರಕ್ಷಕನಾದ ದೇವರಿಂದ ನೀತಿ ಫಲವನ್ನು ಪಡೆಯುವನು. ಆಮೆನ್. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಅವನೇ ಕರ್ತನಿಂದ ಶುಭವನ್ನ ಹೊಂದುವನು, ತನ್ನ ರಕ್ಷಕನಾದ ದೇವರ ನೀತಿ ಫಲವನ್ನ. ಶುಭ ಅಂದ್ರೆ ಆಶೀರ್ವಾದ. ಹಲ್ಲೆಲೂಯಾ. ಅಚ್ಚುಗನ್ನಡ, ಮಾಮೂಲು ಕನ್ನಡ ಇದೆ. ಅದರಿಂದ ಅಚ್ಚುಗನ್ನಡದಲ್ಲಿ ಶುಭವು, ಮಾಮೂಲು ಕನ್ನಡದಲ್ಲಿ ಆಶೀರ್ವಾದ ಎಂಬುದಾಗಿ ನೋಡ್ತೇವೆ. ಹಲ್ಲೆಲೂಯಾ. ಅದರಿಂದ ಕರ್ತನಿಂದ ಆಶೀರ್ವಾದ ಹೊಂದುವನು, ತನ್ನ ರಕ್ಷಕನಾದ ದೇವರಿಂದ ನೀತಿಯ ಫಲವನ್ನ ಪಡೆಯುವನು. ಯಾವಾಗಂದ್ರೆ ಹಲ್ಲೆಲೂಯಾ 4ನೇ ವಾಕ್ಯ ಹೇಳುತ್ತೆ, ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು, ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ. ಹಲ್ಲೆಲೂಯಾ. ದೇವ್ರು ಎದುರು ನೋಡುವಂತ ಕಾರ್ಯ ಏನಂದ್ರೆ, ನಮ್ಮಲ್ಲಿ ಪರಿಶುದ್ಧತೆಯನ್ನು ಆತನ ಎದುರು ನೋಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಆತ ನಮ್ಮನ್ನ ಯಾವ ರೀತಿ ನೋಡ್ತಾರಂದ್ರೆ, ನಾನು ಪರಿಶುದ್ಧನಾಗಿರುವಂತೆ ನನ್ನ ಮಗ, ನನ್ನ ಮಗಳು ಪರಿಶುದ್ಧರಾಗಿರ್ಬೇಕು. ಅದರಿಂದ ಅವ್ರು ಹೇಳ್ತಾರೆ, ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ. ಬೇಡ, ಅಯೋಗ್ಯ ಕಾರ್ಯ ನಮಗೇನಿಗೆ ಬೇಡ. ಹಲ್ಲೆಲೂಯಾ. ಅಯೋಗ್ಯ ಕಾರ್ಯನೇ ಬೇಡ. ಮೋಸ ಪ್ರಮಾಣ ಮಾಡದೆ, ಕೊಡಬೇಕಾ ಕೊಡ್ತೀವಿ. ಹಲ್ಲೆಲೂಯಾ. ಸುಮ್ಮನೆ ಸುಳ್ಳು ಆನೆಡು ತಾಯಿ ಮೇಲೆ, ತಂದೆ ಮೇಲೆ, ಅಪ್ಪನ ಮೇಲೆ, ಅಮ್ಮನ ಮೇಲೆ, ಯೇಸ್ವಾಮಿ ಮೇಲೆ, ಚರ್ಚ್ ಮೇಲೆ, ಹಲ್ಲೆಲೂಯಾ, ಯಾವ್ದ್ರ ಬೇಕಾದ್ರೂ ಪ್ರಮಾಣ ಮಾಡೋದಕ್ಕೆ ರೆಡಿಯಾಗಿರ್ತೇವೆ. ಯಾಕಂದ್ರೆ ಆ ಸಮಯದಲ್ಲಿ, ಆ ಗಳಿಗೆಯಲ್ಲಿ ತಪ್ಪಿಸ್ಕೊಳ್ಬೇಕಂತೇಳಿ. ಅಲ್ಲಿ ತಪ್ಪಿಸ್ಕೋಬಹುದು, ಆದ್ರೆ ದೇವ್ರ ಮುಂದೆ ನಾವು ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಹಲ್ಲೆಲೂಯಾ. ಮೋಸ ಪ್ರಮಾಣ ಮಾಡದೆ, ದೇವ್ರು ಹೇಳ್ಬಿಡದ, ನೀವು ಮೋಸ ಪ್ರಮಾಣ ಎಲ್ಲ ಮಾಡಬಾರ್ದು. ಕೊಡ್ತೀನಿ. ಆಕಾಶದ ಮೇಲೆ ಆಣೆ ಮಾಡಬೇಡ್ರಿ, ಅದು ದೇವರ ಸಿಂಹಾಸನ. ಭೂಮಿ ಮೇಲೆ ಆಣೆ ಇಡಬೇಡ್ರಿ, ಅದು ಆತನ ಪಾದಪೀಠ. ಹಲ್ಲೆಲೂಯಾ. ಆಣೆ ಇಡಬೇಡ, ಸುಳ್ಳು ಪ್ರಮಾಣ ಮಾಡಬೇಡ. ಹೌದಾದ್ರೆ ಹೌದನ್ನು, ಅಲ್ಲವಾದ್ರೆ ಅಲ್ಲನ್ನು. ದೇವ್ರು ನಿನ್ನ ಸಹಾಯಕ್ಕೆ ಬರ್ತಾರೆ. ನನ್ನ ಮಗ ಸತ್ಯವಾಗಿ ಮಾತಾಡ್ತಾನೆ ಅಂತ ದೇವ್ರು ನಮಗೆ ಸಹಾಯ ಮಾಡ್ತಾರೆ. ಇಲ್ಲವಾದರೆ ಎಲ್ಲ ಶೈತಾನನಿಂದ ಬಂದದ್ದು. ಅಂದ್ರೆ ಸುಳ್ಳು ಪ್ರಮಾಣ, ಮೋಸ ಪ್ರಮಾಣ ಮಾಡುವುದನ್ನ ಅಲ್ಲಿ ಶೈತಾನ ಒಂದು ಸುಳ್ಳು ಹೇಳಿದ್ರೆ ಏನಿಲ್ಲ. ಹಲ್ಲೆಲೂಯಾ. ನೋಡ್ರಿ, ಆದಮ್ಮ ಅವನ ಹತ್ರ ಬಂದಾಗ ದೇವ್ರಿಗೆ ಕೇಳ್ತಾರೆ, ಆದಮ್ಮ ಯಾಕಪ್ಪ ಅಣ್ಣನ್ ತಿಂದೆ? ನಾನು ಹೇಳ್ತಿದ್ದೆ ಸ್ವಾಮಿ, ಕೊಟ್ಟಿದ್ಯಲ್ಲ ಅವಳು ನನ್ನ ಜೊತೆಗೆ, ಅವಳು ಕೊಟ್ಲು, ನಾನು ತಿಂದೆ. ಹಲ್ಲೆಲೂಯಾ. ತನ್ನ ತಪ್ಪನ್ನ ಒಪ್ಪಿಕೊಳ್ಬೇಕು. ಕೊಡ್ತೀನಿ. ತಲೆ ಹೋಗಲ್ಲ, ಕೊಡ್ತೀನಿ ಅಂತ ಹೇಳ, ನಾ ತಲೆ ತೆಗಿಯಲ್ಲ. ನಾಳೆ ಕೊಡ್ತೀನಿ, ಸತ್ಯವಾಗ್ಲೂ ನಾಳೆ ಕೊಡ್ತೀನಿ, ಬೆಳಗ್ಗೆ ಕರೆದಿದ್ದು ಕೊಟ್ಬಿಡ್ತೀನಿ. ಎಲ್ಲಿಂದ ಕೊಡ್ತೀಯ? ಸುಳ್ಳ್ಯಾಕೆ ಕೇಳ್ತೀಯ? ಆ ಸುಳ್ಳು ಹೇಳೋದ್ರಿಂದ ಆಶೀರ್ವಾದ ಕಡಿಮೆ ಆಗತ್ತೆ. ಹಲ್ಲೆಲೂಯಾ. ಸುಳ್ಳುಗಾರರು ದೇವರ ರಾಜ್ಯಕ್ಕೆ ಪ್ರವೇಶ ಮಾಡೋದಿಲ್ಲ. ಸುಳ್ಳು ಪ್ರಮಾಣ ಮಾಡಬೇಡ, ಮೋಸ ಪ್ರಮಾಣ ಮಾಡಬೇಡ ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಅಲ್ಲಿ ದೇವರು ಏನೆದುರು ನೋಡ್ತಾರೆ? ಶುದ್ಧ ಹಸ್ತವು, ನಿನ್ನ ಕೈ ಶುದ್ಧವಾಗಿರ್ಲಿ. ಮೋಸ ದುಡ್ಡೇ ಬೇಡ ನಿನಗೆ ಏನ್ ಬೇಕು ದೇವ್ರು ಕೊಡ್ತಾರೆ. ಬೇಡಿಕೊಳ್ರಿ, ಕೊಡ್ತಾರೆ. ಕೊಡು ದೇವ್ರು, ನಮ್ಮನ್ನು ಕೈ ಬಿಡೋ ದೇವ್ರಲ್ಲ, ನಮಗೆ ಕೊಟ್ಟೇ ಕೊಡ್ತಾರೆ. ಕೊಡುವಾತನು. ಶುದ್ಧ ಹಸ್ತವು, ನಿರ್ಮಲ ಮನಸ್ಸು, ಒಳ್ಳೆ ಮನಸ್ಸಾಗಿರ್ಬೇಕು. ಹಲ್ಲೆಲೂಯಾ. ಶುದ್ಧವಾಗಿರ್ಬೇಕು. ನಾವು ಬರುದು ಎಂಬ ಬಾಗಿಲನ್ನು ತಟ್ತಾ ಇದ್ದಾನೆ, ಅವನು ಬಿಚ್ಚಿಕೊಟ್ಟು ನೋಡಿ ಪ್ರವೇಶ ಮಾಡಿ ನಾನು ಅವನೊಟ್ಟಿಗೆ ಊಟ ಮಾಡ್ತೇನೆ ಅಂತೇಳಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಯೇಸ್ವಾಮಿ ನಮ್ಮೊಟ್ಟಿಗೆ ಊಟ ಮಾಡ್ಲಿಕ್ಕೆ ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ನೀ ಗಂಜಿ ಕುಡಿದ್ರೆ ಗಂಜಿ ಕುಡಿತಾರೆ, ನೀ ಬಿರಿಯಾನಿ ತಿಂದ್ರೆ ಬಿರಿಯಾನಿ ತಿಂತಾರೆ. ಹಲ್ಲೆಲೂಯಾ. ಅಂತ ದೇವರು ನಮ್ಮ ದೇವರು. ಅದನ್ನ ಯಾವಾಗಲೂ ನಮ್ಮ ಜೊತೆಗಿರೋದಕ್ಕೆ ಆಸೆ ಪಡುವ ಆತನು. ಅದರಿಂದಾನೆ ಅವನೇ ಕರ್ತನಿಂದ ಆಶೀರ್ವಾದ ಹೊಂದುವನು. ಅಲ್ಲಿ ತಮಿಳನ್ನ ಪಡಿಮ, அவன் கர்த்தரால் ஆசீர்வாதத்தையும், அவன் கர்த்தருடைய ஆசீர்வாதத்தையும், தன் ரட்சிப்பின் தேவனால் தன் ரட்சிப்பின் தேவனாகிய நீதியை பெறுவான். ನೀತಿಯ ಫಲವನ್ನ ಹೊಂದುವನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಯಾಕಂದ್ರೆ ನಾವೆಲ್ಲರೂ ಆಶೀರ್ವಾದ ಇರಬೇಕನ್ನೋದೇ ದೇವರ ಉದ್ದೇಶ. ನಾವು ಆಶೀರ್ವದಿಸಲ್ಪಡಬೇಕನ್ನೋದೇ ದೇವರ ಉದ್ದೇಶ. ನಾವು ಕೋಟ್ಯಾಧೀಶರಾಗಬೇಕಂತೇನಿಲ್ಲ. ಹಲ್ಲೆಲೂಯಾ.
ನಮಗೆ ಅವತ್ತೇನ್ ಬೇಕು? ಅವತ್ತಿದ್ರೆ ಸಾಕು. ನಮ್ಗೆ ಸಾಲ ಬೇಡ, ಇನ್ನೊಬ್ರು ಸೊತ್ತು ಬೇಡ, ಇನ್ನೊಬ್ರು ಆಸ್ತಿ ಬೇಡ, ಇನ್ನೊಬ್ರದ್ದು ನಮ್ಗೆ ಏನು ಬೇಡ. ಅವತ್ತವತ್ತು ಊಟ ಕೊಡು, ಬಟ್ಟೆ ಕೊಡು, ಆರೋಗ್ಯ ಕೊಡು, ಸೌಖ್ಯ ಕೊಡು, ನೆಮ್ಮದಿ ಕೊಡು. ಕೈ ಇಟ್ಟು ಮಾಡುವಂತ ಕೆಲಸವನ್ನ ಆಶೀರ್ವಾದ ಮಾಡು. ಹಲ್ಲೆಲೂಯಾ. ಊಟದಲ್ಲಿ ಕತ್ತಲೆ ಬರಬಾರದು. ನಾವು ಉಪ್ಪಿಲ್ಲದೆ ಊಟ ಮಾಡಬೇಕು. ಹಲ್ಲೆಲೂಯಾ. ಇದೆಲ್ಲ ಕತ್ತಲೆ ಜೀವಿತ. ಅದರಿಂದ ಶುದ್ಧ ಹಸ್ತವು ನಿರ್ಮಲ ಮನಸ್ಸುಳ್ಳವರಾಗಿದ್ದು ನಾವು ಜೀವಿಸುವರಾಗಿ ದೇವರಿಗೆ ಕಾಣಲ್ಪಡುವಾಗ ಆತ ನಮ್ಮನ್ನು ಆಶೀರ್ವದಿಸ್ತಾರೆ. ಅವನೇ ಕರ್ತನಿಂದ ಶುಭವನ್ನು ಹೊಂದುವನು, ತನ್ನ ರಕ್ಷಕನಾದ ದೇವರಿಂದ ನೀತಿಯ ಫಲವನ್ನ ದೇವರು ನಮಗೆ ಕೊಡ್ತಾರೆ. ಹಲ್ಲೆಲೂಯಾ. ನೀತಿಯ ಆಶೀರ್ವಾದವನ್ನ ಕೊಡ್ತಾರೆ. ಯಾವಾಗ ಕೈ ಶುದ್ಧವಾಗಿರುತ್ತೋ, ಯಾವಾಗ ಈ ಕೈ ಶುದ್ಧವಾದ ಕೆಲಸಗಳನ್ನು ಮಾಡುತ್ತೋ. ಹಲ್ಲೆಲೂಯಾ. ನೀವು ಯಾರು ಬೇಜಾರಾಗ್ಬಿಡ್ರಿ, ನೀವೆಲ್ಲ ಅಂಥವ್ರಲ್ಲ. ಇಸ್ಪೀಟ್ ಆಡೋದು, ಓಸಿ ಆಡೋದು, ಹಲ್ಲೆಲೂಯಾ, ತಪ್ಪಾದ ಕೆಲಸಕ್ಕೆ ಕಾಯಿ ಉಪಯೋಗ ಮಾಡುವಾಗ ಇದಕ್ಕೆ ಬರಬೇಕಾದ ಆಶೀರ್ವಾದ ಎಲ್ಲ ತಡೆಯಾಗಿ ಹೋಗ್ಬಿಡುತ್ತೆ. ಎಲ್ಲ ತಡೆಯಾಗ್ಬಿಡುತ್ತೆ. ಎಲ್ಲ ತಡೆಯಾಗುತ್ತೆ. ಹಲ್ಲೆಲೂಯಾ. ನಮ್ಮ ದೇವರು ಪಾಪವನ್ನ ನೋಡದಿರುವಂತ ದೇವರು, ಪಾಪವನ್ನ ನೋಡದಿರುವ ಆತನು. ಹಲ್ಲೆಲೂಯಾ. ಮನೆ ನಾವು ನಿಮಗೆ ಹೇಳಿದ ಜ್ಞಾಪಕ, ಆದಾಮವನ್ನ ದೇವ್ರ ದಿನ ಸಂಜೆ ಮಾತಾಡ್ತಿದ್ರು, ಅವ್ರ ಜೊತೆಗೆ ಸಂಚರಿಸ್ತಾ ಇದ್ರು. ಯಾವಾಗ ಪಾಪ ಮಾಡಿದ್ರು ದೇವ್ರ ಕಣ್ಣಿಗೆ ಅವ್ರು ಕಾಣ್ತಾನೆ ಇಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಆ ಪಾಪ ಬಂದವ್ರಿಗೆ ಅಡ್ಡ, ಯೇಸಮ್ಮಿಗೆ ಅಡ್ಡ ನಿಂತ್ಬಿಡ್ತು. ಯೇಸಮ್ಮಿ ನೋಡಕ್ ಆಗ್ತಿಲ್ಲ. ಆದಾಮನೇ, ಅವ್ವ ಎಲ್ಲಿದ್ದೀರಾ? ಹಲ್ಲೆಲೂಯಾ. ಅದ್ರಾಗೂ ದಿವಸ ಕಣ್ಣಿಗೆ ಕಾಣ್ತಿದ್ದಂತ ಆದಾಮ್ ಅವ್ವ ಯಾವಾಗ ಪಾಪ ಮಾಡಿದ್ರು ದೇವರ ಕಣ್ಣು ಮುಂದೆ ಅವ್ರು ಬಚ್ಚಿಡಲ್ಪಟ್ರು. ಅವಾಗಲೇ ಕರೀತಿದ್ದಾರೆ, ಆದಾಮ ಎಲ್ಲಿದೆಯಪ್ಪ? ಅಯ್ಯೋ, ಅವ್ರ ದೇವ್ರಲ್ವಾ? ದೇವ್ರಿಗೆ ಕಣ್ ಕಾಣ್ದಿರತ್ತಾ? ಹಲ್ಲೆಲೂಯಾ. ಕಣ್ ಕಾಣಲ್ಲೇ ಇಲ್ಲ. ಅವ್ರಿಗೆ ಕಣ್ ಕಾಣುತ್ತೆ, ಆದ್ರೆ ನಮ್ಮ ಪಾಪ ಅವ್ರಿಗೆ ಅಡ್ಡಗೊಡುವ ಯಾಕೆ ನಿಲ್ಲತ್ತೆ? ಹಲ್ಲೆಲೂಯಾ. ಅದಕ್ಕೆ ಯೆಶಾಯನ ಬರೆದ ಗ್ರಂಥದಲ್ಲಿ ಅದಕ್ಕೆ ಉತ್ತರ ಇದೆ. ಯಾಕೆ ಕಣ್ ಕಾಣಲಿಲ್ಲ ದೇವ್ರಿಗೆ ಅಂದ್ರೆ ನಮ್ಮ ಪಾಪ ಆತನ ಮುಖಕ್ಕೆ ಅಡ್ಡಗೊಡುವಾಗಿ ನೀರು ತುಂಬುದಾಗಿ. ಅವಾಗಲೇ ಕೇಳ್ತಾರೆ, ಪಾಪ ಮಾಡ್ಬಿಟ್ರಲ್ಲಪ್ಪ, ಯಾಕಪ್ಪ ಹಣ್ಣನ್ನು ತಿಂದ್ರಿ? ಯಾಕೆ ತಿನ್ನಕ್ ಹೋದ್ರಿ? ಹಲ್ಲೆಲೂಯಾ. ನಾವೇನೋ ತಪ್ಪು ಮಾಡಿದೀವಿ, ನಾವೇನೋ ಪಾಪ ಮಾಡಿದೀವಿ. ಈ ನಮ್ಮ ಕೈ ಪಾಪ ಮಾಡೋದಾದ್ರೆ ದೇವ್ರ ಕಣ್ಣಿಗೆ ನಮ್ಮ ಕೈ ಮರೆಯ, ನಮ್ಮ ಕೈನ ಪ್ರಯಾಸ ಆಶೀರ್ವಾದ ಬರಲ್ಲ. ನಮ್ಮ ಕೈನ ಪ್ರಯಾಸ ಆಶೀರ್ವದಿಸೋದಿಲ್ಲ ದೇವ್ರು. ಯಾಕಂದ್ರೆ ಕೈಯೇ ಕಾಣಲ್ವಲ್ಲ. ಈ ನಿನ್ನ ಪಾಪವು ಈ ಕೈಯನ್ನ ಬಚ್ಚಿಟ್ಬಿಡುತ್ತೆ, ದೇವ್ರಿಗೆ ಕಾಣಕ್ ಬಿಡಲ್ಲ. ನಿನ್ನ ಅಕ್ರಮಗಳೇ ನಿನ್ನನ್ನು ನೀನು ದೇವ್ರ ಮುಂದೆ ಏನ್ ಮಾಡ್ತಿದೆ? ಆಗಲಿಸುತ್ತಾ ಬರುತ್ತಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಕೀರ್ತನೆ ಯೆಶಾಯನಲ್ಲಿ 59ನೇ ಅಧ್ಯಾಯದಲ್ಲಿ, ಈಗೋ ಕರ್ತನ ಹಸ್ತವು ರಕ್ಷಿಸಲಾರದಂತ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿದೆ. ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿದೆ. ಹಲ್ಲೆಲೂಯಾ. ಆದಾಮವ್ವ ಕಣ್ಣಿಗೆ ಕಾಣ್ಲೇ ಇಲ್ಲ. ಇವತ್ತು ನಾವು ನೀವು ಕಣ್ಣಿಗೆ ಕಾಣದೆ ಹೋಗ್ಬಾರ್ದು. ಹಲ್ಲೆಲೂಯಾ. ದೇವ್ರ ಕಣ್ಣಿಗೆ ನಾವು ಯಾವಾಗ್ಲೂ ದೇವ್ರು ನಮ್ಮನ್ನು ನೋಡ್ತಾನೆ ಇರಬೇಕು. ಆತನ ದೃಷ್ಟಿಗೆ ನಾವು ಬೀಳ್ತಾನೆ ಇರಬೇಕು. ಆತನೊಟ್ಟಿಗೆ ನಡೀಬೇಕು, ಆತನೊಟ್ಟಿಗೆ ಸಂಚರಿಸ್ಬೇಕು. ಅಪ್ಪ ಅಂದ್ರೆ ಅಪ್ಪ ಕೇಳ್ಬೇಕು. ಹಲ್ಲೆಲೂಯಾ. ನಾವು ಕಾಣದೆ ಹೋಗ್ಬಾರ್ದು, ನಾವು ಮರೆಯಾಗಿ ಹೋಗಬಾರ್ದು, ನಾವು ಮರೆஞ்சு போகக்கூடாது. அப்பா நம்ம முகத்தை பார்த்துனே இருக்கணும், நம்ம முகத்தை பார்த்துனே இருக்கணும். எப்போ நீ தவறு செய்றியோ, எப்போ பாவம் செய்றி, எப்போ காஞ்சி அடிக்கிறி, எப்போ பான் பராக் போடுறியோ, எப்போ மது போடுறியோ, எப்போ நீ ஆன்ஸ் போடுறியோ, ஆண்டவர் உன்னை விட்டு விலகிடுவார். நீ அப்பா அப்பான்னு கூப்பிடுவ, ஆனா கேட்க மாட்டார். ನೀ ಮೊರೆ ಇಡುವೆ, ಕೇಳ್ಕ ಮಾತಾರ. ನೀ ಕೂಗ್ತ್ಯಾ, ಕೇಳಲ್ಲ, ಉತ್ತರ ಸಿಗ. ಯಾಕಂದ್ರೆ ನಿನ್ನ ಪಾಪವೇ ದೇವ್ರ ಮುಂದೆ ಅಡ್ಡಗೋಡೆಯಾಗಿ ನಿಂತಿದೆ. ಹಲ್ಲೆಲೂಯಾ. ಯೇಸುವಿನ ರಕ್ತ ಎಲ್ಲ ಆ ಪಾಪಗಳನ್ನ ತೊಳೆದು ಶುದ್ಧಿ ಮಾಡಿ ನಮ್ಮನ್ನು ಶುದ್ಧೀಕರಿಸಿದ ಮೇಲೆ ನಾವು ಮತ್ತೆ ಪಾಪ ಮಾಡುವಾಗ ಆ ಪಾಪ ನಮ್ಮನ್ನು ಮತ್ತೆ ಬಚ್ಚಿಡುತ್ತೆ. ಆತನ ಹಸ್ತವು ರಕ್ಷಿಸಲಾರದಂತ ಕಿವಿ ಕೇಳಲಾರದ ಹಾಗೆ ಕಿವುಡಲ್ಲ. ಹಲ್ಲೆಲೂಯಾ. ನಿಮ್ಮ ನೋಡಲಾರದಂತೆ ನಿಮ್ಮ ಪಾಪ ಅಪರಾಧಗಳೇ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿದೆ. ನಿಮ್ಮ ಪಾಪಗಳೇ ಆತನ ಕೇಳಲಾರದಂತೆ ಅವನ ಮುಖಕ್ಕೆ ನಿಂತ್ಕೊಂಡ್ಬಿಡತ್ತೆ, ಅಡ್ಡ ನಿಂತ್ಕೊಳತ್ತೆ. ಬಸ್ ಏನಂತ ಗೊತ್ತಿಲ್ಲಪ್ಪ, ಚೆನ್ನಾಗೇ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನಲ್ಲதான் ஜெபம் பண்றேன் நான்,
ನಾನು ಅಲ್ಲ ತಂಗ ಕರ್ತರಿಗೆಲ್ಲ ಕೀಳ್ಪಟ್ಟಿರ ಉಪವಾಸಕ್ಕೆ ಬರ ನೈಟ್ಗಳ ಆರಾಧನೆಗೆ ಬರ ಉಪವಾಸಕ್ಕೆ ಬರ್ತೇನೆ, ಆರಾಧನೆಗೆಲ್ಲ ಬರ್ತೇನೆ, ಏನಂತ ಗೊತ್ತಾಗ್ತಿಲ್ಲ. ನನ್ನ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ. ಹಲ್ಲೆಲೂಯಾ. ನಾನೇನಾದರೂ ಸಿಸ್ಟರ್ ಏನು ತಪ್ಪು ಮಾಡಿದೆ, ಬ್ರದರ್ ಏನು ತಪ್ಪು ಮಾಡಿದೆ, ಫಾಸ್ಟ್ ಯಾವಾಗ ನೋಡು ನಮ್ಮೆಲ್ಲೇ ಗುರಿ, ಯಾವಾಗಲೂ ನಮ್ಮನ್ನೇ ಚುಸ್ತಾ ಇರ್ತಾರೆ. ಏನು ಮಾಡಿದೆ ಹಲ್ಲೆಲೂಯಾ. ನಮ್ಮ ಕರ್ತವ್ಯನೇ ಏನು ಮಾಡಿದೆ ಅಂತ ಕೇಳೋದು. ನಿನಗೆ ಯಾಕೆ ಆಶೀರ್ವಾದ ಬಂದಿಲ್ಲ, ಏನು ಮಾಡಿದೆ, ಹಲ್ಲೆಲೂಯಾ, ಏನು ಮಾಡಿದೆ? ಚೆನ್ನಾಗಿ ತಾನೇ ಇದ್ದೆ, ನೀನು ಕೇಳಿದೆಲ್ಲ ಸಿಗ್ತಾನೆ ಇತ್ತಲ್ಲ, ನಿಮ್ಮ ಮನಸ್ಸಿನ ಪ್ರಕಾರ ನಡೀತಿತ್ತಲ್ಲ, ಇವತ್ತ್ಯಾಕೆ ನೀನು ಪ್ರಾರ್ಥನೆ ಕೇಳ್ತಲ್ಲ, ಯಾಕೆ ಇವಾಗ ನೀನು ಪ್ರಾರ್ಥನೆ ಉತ್ತರ ಸಿಗ್ತಾ ಇಲ್ಲ? ಏನು ಕಾರಣ? ಯಾಕೆ? ಏನೋ ಮಾಡಿದೀಯಾ? ಹಲ್ಲೆಲೂಯಾ ಹೇಳ್ರಿ, ಜೋರಾಗಿ ಹೇಳ್ರಿ. ಯಾಕಂದ್ರೆ ಪ್ರಶ್ನೆ ಕೇಳುವಾಗ ಶೋಧನೆ ಮಾಡೋಕ್ಕೂ ಕಷ್ಟ ಆಗತ್ತೆ. ಹಲ್ಲೆಲೂಯಾ. ಯಾಕೆ ಇದೆಲ್ಲ ಇತ್ತು ಅಂದ್ರೆ ನಮ್ಮ ಕೂಗನ್ನ ದೇವ್ರು ಕೇಳಬೇಕು. ಹಲ್ಲೆಲೂಯಾ. ಅಪ್ಪ ಅಂದ್ರೆ ಓ ಏನ್ ಮಗ ಏನಪ್ಪ ಇಂಥವ್ರಿಗೆ ಹಿಂಗೆ ಆಗ್ತಿದೆ ಅಂತಪ್ಪ. ಸರಿ ಅಪ್ಪ, ಇಂಥ ಕೆಲಸ ಆಗ್ಬೇಕಪ್ಪ. ಅಪ್ಪ ಯಾಕೋ ತಲೆ ನೋಡ್ತಿದ್ದಪ್ಪ, ರೈಟ್ ಬಿಡುಗಡೆ. ಹಲ್ಲೆಲೂಯಾ. ಆ ಕ್ಷಣದಲ್ಲೇ ಬಿಡುಗಡೆ. ಯಾವಾಗ ನಾವೇನೋ ಒಂದು ಮಾಡ್ತೀವಿ, ಯಾವುದೋ ಏನೋ ಒಂದು ತಪ್ಪು ಮಾಡುವಾಗ ಆ ಪಾಪ ಬಂದೇವ್ರ ಮುಂದೆ ನಿಂತ್ಕೊಂಡ್ಬಿಡುತ್ತೆ, ಮುಖ ಮರೆ ಮಾಡಿಬಿಡುತ್ತೆ, ಕಿವಿ ಕೇಳ್ದಂಗೆ ಮಾಡಿಬಿಡುತ್ತೆ, ಕಣ್ಣು ನೋಡ್ದಂಗೆ ಮಾಡಿಬಿಡುತ್ತೆ. ಹಲ್ಲೆಲೂಯಾ. ಅವಾಗ ದೇವ್ರು ಕೇಳ್ತಾರೆ ಏನಂತೇಳಿ. ಹಲ್ಲೆಲೂಯಾ. ಮನ ಎಲ್ಲಿದ್ಯಪ್ಪ? ಕುಮಾರಸ್ವಾಮಿ ಕರ್ದಂಗೆ. ಹಲ್ಲೆಲೂಯಾ. ಎಲ್ಲಿದ್ಯಪ್ಪ? ಕಾಣ್ತಾ ಇಲ್ಲ, ಮನವ ಕಾಣ್ತಿಲ್ಲ. ದೇವ್ರು ನೋಡ್ತಾರೆ, ಏನೋ ಮಾಡ್ಬಿಟ್ಟ, ಏನೋ ತಪ್ಪು ಮಾಡ್ಬಿಟ್ಟ. ಮನವ ಯಾಕಪ್ಪ ಹಿಂಗೆ ಮಾಡಿದೆ? ಹಲ್ಲೆಲೂಯಾ. ನೀವೆಲ್ಲ ಹೇಳ್ರಿ, ನಿಮ್ಮ ಹೆಸರು ಹೇಳಿ, ಯಾಕಪ್ಪ ಹಿಂಗೆ ಮಾಡಿದೆ ಅಂತ ಹೇಳ್ರಿ. ಹಲ್ಲೆಲೂಯಾ. ಕುಮಾರಪ್ಪ ಯಾಕೆ ಹಿಂಗೆ ಮಾಡಿದೆ ಸ್ವಾಮಿ? ದೇವ್ರು ಕೇಳ್ತಾರೆ. ಹಲ್ಲೆಲೂಯಾ. ನಾವು ಯಾವಾಗಲೂ ಆಶೀರ್ವಾದವಾಗಿ ಇರ್ಬೇಕಂತ ಆಸೆ ಪಟ್ಟಾತನು. ಆಶೀರ್ವಾದ ಅಂದ್ರೆ ಗೊತ್ತರ, ಕೋಟಿಗಟ್ಟಲೆ ಹಣ, ಲಕ್ಷಗಟ್ಟಲೆ ಹಣ, ಬಂಗಾರ, ಬೆಳ್ಳಿ ಇದ್ರೆ ಅದು ಆಶೀರ್ವಾದ ಅಲ್ಲ. ಇವತ್ತು ಆರೋಗ್ಯವಾಗಿರೋದೇ ನಮಗೆ ಆಶೀರ್ವಾದ. ಹಲ್ಲೆಲೂಯಾ ಹೇಳ್ರಿ. ನಾ ಇವತ್ತು ಆರೋಗ್ಯವಾಗಿರೋದು ಆಶೀರ್ವಾದ. ಏನ್ ತಿಂದ್ರು ಜೀರ್ಣ ಆಗತ್ತೆ, ಎಲ್ ಕೂತ್ರು, ಎಲ್ ಮಲ್ಗಿದ್ರು, ಯಾವ ನೀರು ಕುಡಿದ್ರು ಯಾವ ಕಾಯಿಲೆನೂ ಬರಲ್ಲ. ಅದೇ ಆಶೀರ್ವಾದ. ಇನ್ನೇನು ಆಶೀರ್ವಾದ ಬೇಕು ನಿನಗೆ? ಆರೋಗ್ಯಕ್ಕಿಂತ ಆಶೀರ್ವಾದ ಬೇರೆ ಯಾವ್ದು ಇಲ್ಲ ಪ್ರಪಂಚದಲ್ಲೇ. ಕೋಟಿಗಟ್ಟಲೆ ಇದ್ರು ನೀನೇನು ಹಣ ತಿನ್ನಕ್ಕಾಗಲ್ಲ, ಬಂಗಾರ ತಿನ್ನಕ್ಕಾಗಲ್ಲ. ಹಲ್ಲೆಲೂಯಾ. ಆಗತ್ತಾ? ಆ ಒಂದೊತ್ತು ಊಟ ಮಾತ್ರ. ನೀನ್ ಎಷ್ಟೇ ಬೆಳ್ಳಿ ಬಂಗಾರ ಇಟ್ಕೊಂಡ್ರು, ಮಟನ್ ಬಿರಿಯಾನಿ ಮಾಡೋದು 4 ಪೀಸು ಸ್ವಲ್ಪ ಅನ್ನ ತಿಂದ್ರೆ ಮುಗಿದು. ಚೂರ ಹಾಕೊಳ್ಳೋ ಮರ ಬೇಡ ಅನ್ನೋದು ಒಂದೇ ಊಟ. ಹಲ್ಲೆಲೂಯಾ ಹೇಳ್ರಿ. ಏನ್ ಹೇಳ್ರಿ? ಬೇಡ ಅನ್ನೋದು ಬೇರೆ ಏನ್ ಬೇಕು, ಅದು ಬೇಕು, ಇದು ಬೇಕು. 10 ಎಕರೆ ಗದ್ದೆ ಇದಲ್ಲಪ್ಪ, 82 ಎಕರೆ ಬೇಕು ನನ್ಗೆ. ಹಲ್ಲೆಲೂಯಾ. 100 ಎಕರೆ ಬೇಕು, 1000 ಎಕರೆ ಬೇಕು. ಆಮೇಲೆ ಎಲ್ಲಿ ಊತಾಕೋದು? ಹಲ್ಲೆಲೂಯಾ. ಅದಕ್ಕೆ ಅವತ್ತು ದೇವರು ನಮಗೆ ಕೊಟ್ಟ ಆಶೀರ್ವಾದ ಮಾಡುವಂತ ದೇವಾದಿ ದೇವನಾಗಿದ್ದಾರೆ. ಸಿಂಹದ ಮರಿ ಆದ್ರೂ ಒಂದು ವೇಳೆ ಒಟ್ಟಿಗಿಲ್ದ ಅಷ್ಟಾತು ನನ್ನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವರು ಯಾವ ಮೇಲೆ ಕಡಿಮೆ ಇಲ್ದಾಗ ನಮ್ಮನ್ನು ಕಾಯೋದೇ ದೇವ್ರು. ಹಲ್ಲೆಲೂಯಾ ಹೇಳ್ರಿ. ಆಸ್ತಿನೋ, ಐಶ್ವರ್ಯನೋ, ಬೆಳ್ಳಿನೋ, ಬಂಗಾರ ಆಸೆ ಪಡೋದು ಬೇಡ. ನೀನು ಹೋಗ್ತಿರ್ತೀಯ, ಚೈನ್ ಕಿತ್ಕೊಂಡು ಹೋಗ್ಬಿಟ್ಟು ಏನ್ ಮಾಡ್ತೀಯಾ? ಹೋಯ್ತಾ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ನ ಕಳ್ಳ ಸಿಕ್ಕಿ ನಿನ್ ಕೈಗೆ ಬಂದ್ರೆ ಬಂತು, ಇಲ್ಲ ಅದು ಗುಣಮ ಆಗಿದ್ರೆ ಹೋಗಬೇಕು. ಹಣ ನಮ್ ಜೀವ ತೆಗೆದ್ಬಿಡುತ್ತೆ, ಐಶ್ವರ್ಯ ನಮ್ ಜೀವ ತೆಗೆದ್ಬಿಡುತ್ತೆ, ಬಂಗಾರ ನಮ್ ಜೀವ ತೆಗೆಯುತ್ತೆ. ಹಲ್ಲೆಲೂಯಾ. ಜೀವ ತೆಗೆಯದೇ ಇರೋ ವಸ್ತು ಒಂದೇ ಅಂದ್ರೆ ಯೇಸು ಸ್ವಾಮಿ. ಅವರನ್ನ ನಂಬುವಾಗ ಅದೇ ನಿತ್ಯ ಜೀವ. ನಿತ್ಯವಾಗಿ ನಾವು ಜೀವಿಸುವಂತ ಒಂದು ಭಾಗ್ಯವನ್ನ ದೇವರು ನಮಗೆ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಇಹದಲ್ಲಾಗಲಿ ಪರದಲ್ಲಾಗಲಿ ಸತ್ತ ಮೇಲೂ ನಮಗೆ ಆಶೀರ್ವಾದ ಕಾಯ್ತಾ ಇದೆ. ನಿನ್ನ ಗಂಟು ಮೂಟೆಯನ್ನ ಪರಲೋಕದಲ್ಲಿ ಕಟ್ಟಿಡು, ನೀನ್ ಬಾ ನನ್ನ ಜೊತೆಗೆ, ನಿನ್ ಗಂಟೆಲ್ಲ ನಿನಗೆ ಕೊಟ್ಟು ಬಿಡ್ತೇನೆ. ಈ ಲೋಕ ಮಾಯೆ, ಇದು ಅಳಿದು ಹೋಗುವಂಥದ್ದು, ನಾಶವಾಗುವಂತ ಭೂಮಿ, ಇದು ಸುಟ್ಟು ಬೂದಿ ಆಗತ್ತೆ. ಈ ಸೂರ್ಯ ಚಂದ್ರ ನಕ್ಷತ್ರಗಳೆಲ್ಲ ಸುಟ್ಟು ಉರಿದು ಕೆಳಗೆ ಭೂಮಿಯಲ್ಲಿ ಬಿದ್ದು ಎಲ್ಲ ಸುಟ್ಟು ಭಸ್ಮ ಆಗತ್ತೆ. ಹಲ್ಲೆಲೂಯಾ. ಅದಕ್ಕೆ ಅದು ಯೇಸುಸ್ವಾಮಿಗೆ ಗೊತ್ತಿತ್ತು. ಅದಕ್ಕೆ ಅವ್ರು ಹೇಳ್ತಾರೆ, ಮಗ ನಾನು ಹೋಗಿ ನಿಮ್ಗೋಸ್ಕರ ಸ್ಥಳವನ್ನ ಸಿದ್ಧ ಮಾಡ್ತೇನೆ. ನಮ್ಮ ತಂದೆ ಹತ್ರ ಬಹಳ ಬಿಡಾರ ಇದೆ,
ನಾನು ಹೋಗಿ ರೆಡಿ ಮಾಡ್ಬಿಟ್ಟೆ, ನನ್ನ ಮಕ್ಕಳೆಲ್ಲ ನಿಮ್ಮನ್ನು ಕರ್ಕೊಂಡೋಗಿ ನನ್ನ ಜೊತೆಗೆ ಇಟ್ಕೊಂತೀನಿ. ಈ ಭೂಮಿ, ಈ ಸೂರ್ಯ, ಈ ಚಂದ್ರ, ಇದು ಯಾವುದು ನಮ್ಗೆ ಏನಿಲ್ಲ, ಶಾಶ್ವತವಿಲ್ಲ. ಅಲ್ಲೆಲ್ಲ ಹೇಳ್ರಿ, ಇದು ಯಾವುದು ನಮಗೆ ಶಾಶ್ವತ ಅಲ್ಲ, ಆತನೇ ನಮಗೆ ಶಾಶ್ವತ. ಆತನೇ. ನಾನು ಎಲ್ಲಿರ್ತೇನೋ, ಅದಕ್ಕೆ ಇನ್ನೊಂದು ವಾಕ್ಯ ಹೇಳ್ತಾರೆ, ಯುಗದ ಸಮಾಪ್ತಿ ಎಲ್ಲಾ ದಿನಗಳು ನಾನು ನಿಮ್ಮೊಟ್ಟಿಗೆ ಇರ್ತೇನೆ. ಒಂದೊಂದು ದಿನನು, ಯುಗ ಅಂದ್ರೆ ಈ ಭೂಮಿ, ಚಂದ್ರ, ಸೂರ್ಯ, ನಕ್ಷತ್ರ ಎಲ್ಲ ಸುಟ್ಟು ಬೂದಿ ಆದರೂ ನಾನು ನಿಮ್ಮ ಜೊತೆಗೆ ಇರ್ತೇನೆ. ಹಲ್ಲೆಲೂಯಾ. ಅಂತ ದೇವಾದಿ ದೇವನನ್ನ ನಾವು ಆರಾಧಿಸ್ತಾ ಇದ್ದೇವೆ. ಏನೋ ಕಟ್ಟಚರಕ್ಕೆ ಬಂದ್ವಿ, ಬೆಳ್ಳಿ ಸಿಗತ್ತಾ, ಬಂಗಾರ ಸಿಗತ್ತಾ, ಆರೋಗ್ಯ ಸಿಗತ್ತಾ, ಎಲ್ಲ ಕೊಡ್ತಾರೆ ದೇವರು. ಎಲ್ಲ ನಿನಗೇನು ಬೇಕಾದರೂ ಕೊಡ್ತಾರೆ. ಆದರೆ ಹೋಗ್ತಾ ಹೋಗ್ತಾ ಏನಾಗತ್ತೆ ಗೊತ್ತಾ, ಆ ಪ್ರಾರಂಭದಲ್ಲಿ ಆ ಭಯ, ಆ ಭಕ್ತಿ, ಆ ಪ್ರಾರ್ಥನೆ ಎಲ್ಲ ಹೋಗ್ತಾ ಇರುತ್ತೆ. ಹಣ 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 ಹಿಂದೆ ಹೋಗ್ತಾ ಇರ್ತೀನಿ. ಶೈತಾನ ನೋಡ್ತಾನೆ, ಈ ಮಗನಿಗೆ ಹಣ ಆಸೆ ಭಾರಿ ಇದೆ ಕಣ, ಅವ್ನು ನೋಡಿ ತೋರಿಸ್ಕೊಂಡೇ ನಾಯಿ ಥರ ಕರ್ಕೊಂಡು ಹೋಗ್ಬಿಟ್ಟಿರ್ತಾನೆ. ಅಲ್ಲೆಲ್ಲೂಯ್ಯೋ, ದೇವ್ರ ಸನ್ನಿಧಿಯನ್ನು ಬಿಟ್ಟು ನೀನು ಎಲ್ಲೋ ಕರ್ಕೊಂಡೋಗಿ ನಡು ಬೀದಿಯಲ್ಲಿ ಬಿಟ್ಟು ಹೋಗ್ತಾ ಇರ್ತಾನೆ. ಹಣ ನಮ್ಮನ್ನು ಕಾಪಾಡಲ್ಲ, ಬೆಳ್ಳಿ ಬಂಗಾರ ನಮ್ಮನ್ನು ಕಾಪಾಡಲ್ಲ, ಯೇಸುವೆ ನಮ್ಮನ್ನು ಕಾಪಾಡೋದು. ಅಲ್ಲೆಲ್ಲ ಹೇಳ್ರಿ, ಅವರೇ ನಮ್ಮನ್ನು ಕಾಪಾಡ, ಅವರೇ ನಮ್ಮನ್ನು ಕಾಯಿ ಮಾತನು. ಆತನೇ ಆತನೇ ಎಷ್ಟೋ ಜನರಿಗೆ ಸಿಗದಂತ ಒಂದು ಭಾಗ್ಯವನ್ನ ಇಲ್ಲಿ ಕೂತಿರೋ ನಮಗೆ ದೇವ್ರು ಕೊಟ್ಟಿದ್ದಾರೆ. ಅಲ್ಲೆಲ್ಲೂಯ. ಯಾಕಂದ್ರೆ ಎಲ್ಲೋ ಇದ್ದೀವಿ, ಯಾವುದೋ ಪಾಪದಲ್ಲೂ, ಶಾಪದಲ್ಲೂ, ಅಕ್ರಮದಲ್ಲೂ, ಏನೇನೋ ಅಸಹ್ಯದಲ್ಲೂ, ಇನ್ನೇನು ಸತ್ಯ ಹೋಗ್ಬಿಡೋಣ, ಮಣ್ಣಿಗೆ ಮಣ್ಣಾಕ್ ಬಿಡ್ತಿದ್ವಿ. ಅಲ್ಲೆಲ್ಲೂಯ. ಅಲ್ಲಿಂದ ತಪ್ಪಿಸಿ ನಮ್ಮನ್ನು ಕಾಪಾಡಿ ಇಲ್ಲಿ ಬಂದು ಕೂರಿಸಿರೋದೇ ಆತನ ಮಹಿಮೆ. ಅದಕ್ಕಾಗಿ ನಾನು ಆತನ ಕೋಟಿ ಕೋಟಿ ಸ್ತೋತ್ರ ಮಾಡ್ತೇವೆ. ಅಲ್ಲೆಲ್ಲೂಯ. ಸರಿ, ಈ ಆಶೀರ್ವಾದ ಯಾವಾಗಲೂ ನಮ್ಮ ಜೊತೆಗಿರ್ಬೇಕಂದ್ರೆ ತುಂಬಿ ಇರಬೇಕು, ಆಶೀರ್ವಾದವಾಗಿರ್ಬೇಕು, ಆಶೀರ್ವಾದವಾಗಿರ್ಬೇಕು. ನಮಗೆ ಇವತ್ತಿಗೇನು ಬೇಕು, ಅಲ್ಲೆಲ್ಲೂಯ, ಅದನ್ನು ದೇವ್ರು ಕೊಡ್ತಾರೆ. ನಿಮ್ಮ ಮನೆ ಬೇಕಾ, ತಕ್ಕ ಸಮಯಕ್ಕೆ ಕೊಡ್ತಾರೆ. ಹಣ ಬೇಕಾ, ತಕ್ಕ ಸಮಯಕ್ಕೆ ಕೊಡ್ತಾರೆ. ನೀ ಸುಮ್ಮನೆ ಸಾಲ ಮಾಡ್ಬಿಟ್ಟು ನೀ ಸಾಲಗಾರನಾಗ್ಬಿಟ್ಟು, ಅಯ್ಯೋ ನಾನು ಸಾಲ ಆಗ್ಬಿಟ್ಟೆ, ದೇವ್ರನ್ನ ನಾನು ಕೈ ಬಿಟ್ರು ಅಂತ ಹೇಳ್ಬೇಡ. ಅಲ್ಲೆಲ್ಲೂಯ. ಅದಕ್ಕೆ ಸರ್ಪದಂತೆ ಜಾಣರಾಗಿ, ಪಾರಿವಾಳದಂತೆ ನಿಷ್ಕಪಶಿಗಳಾಗಿರ್ರಿ ಅಂತೇಳಿ ವಾಕ್ಯ ಹೇಳುತ್ತೆ. ಎಷ್ಟು ಸಾಲ ಮಾಡಬೇಕು ಅಷ್ಟೇ ಮಾಡ್ಬೇಕು, ತೀರ್ಸಕ್ಕಾಗದೆ ಹೋದ್ರೆ ಮಾಡಕ್ಕೆ ಹೋಗ್ಲೇಬೇಡ. ಅಲ್ಲೆಲ್ಲೂಯ. ನೀನು ಸಾಲ ತೀರ್ಸಕ್ಕೆ ಶಕ್ತಿ ಇದ್ರೆ ಸಾಲ ಮಾಡು, ಇಲ್ಲನ್ ಬೇಡ, ಪ್ರಾರ್ಥನೆ ಮಾಡು. ಅಪ್ಪ ಏನು ಮಾಡ್ತೀನೋ ಗೊತ್ತಿಲ್ಲ, ಇವತ್ತು ನನ್ನ ಬಗೆಹರಿಸು, ಈ ಸಮಸ್ಯೆ ಬಗೆಹರಿಸು, ಇದರಿಂದ ನನಗೆ ಬಿಡುಗಡೆ ಕೊಡು, ಇದರಿಂದ ನನಗೆ ಆಶೀರ್ವಾದ. ಖಂಡಿತ ನೀನು ಪ್ರಾರ್ಥನೆಯನ್ನ ಕೇಳಿ ಉತ್ತರ ಕೊಡ್ತಾರೆ. ಅಲ್ಲೆಲ್ಲೂಯ. ದುಡುಕ್ಬೇಡ ದೇವ್ರ ಮುಂದೆ ಯಾವುದೇ ಕೆಲಸ ಮಾಡೋದಕ್ಕೆ. ನೀನೇನು ಮಾಡಿದ್ರು ಒಂದು ಪ್ರಾರ್ಥನೆ ಮಾಡಪ್ಪ, ಮಾಡ್ಲಾ ಬೇಡವಾ, ಹೋಗ್ಲಾ ಬೇಡವಾ, ಮಲ್ಕೊಳ್ಳ ಬೇಡವಾ, ದೇವ್ರ ಮುಂದೆ ಪ್ರಾರ್ಥನೆ ಇಡ್ರಿ. ದಾವೀದನ ಹೇಳ್ತಾನಪ್ಪ, ನಾ ಯುದ್ಧಕ್ಕೆ ಹೋಗ್ಲಾ, ನೀವು ಹೋಗಂದ್ರೆ ನಾನು ಯುದ್ಧಕ್ಕೆ ಹೋಗ್ತೀನಿ, ನೀವು ಹೋಗ್ಬೇಡ ಅಂದ್ರೆ ನಾನು ಹೋಗಲ್ಲ. ಅಲ್ಲೆಲ್ಲೂಯ. ಹೋಗು, ನಾನು ನಿನ್ನ ಜೊತೆಗಿರ್ತೇನೆ ಅಷ್ಟೇ. ಅವ್ರ ಜೊತೆಗೆ ಬರ್ತಾರೆ, ಯುದ್ಧ ತಾನಾಗಿ ನಡೆಯುತ್ತೆ. ಜಯ ದಾವೀದನಿಗೆ. ಅವನೇನೇ ಮಾಡಕ್ ಹೋದ್ರು ದೇವರನ್ನ ಮುಂದಿಟ್ಟು ಪ್ರಾರ್ಥನೆ ಮಾಡಿ ಯುದ್ಧಕ್ಕೆ ಹೋಗ್ತಾ ಇದ್ದ, ಎಲ್ಲ ಕಡೆ ಜಯ ಸಿಗ್ತಾ ಇತ್ತು. ಅಲ್ಲೆಲ್ಲೂಯ. ಅದರಿಂದ ನಾವೇನೇ ಮಾಡಿದ್ರು ದೇವ್ರ ಮುಂದಿಟ್ಟು, ಅಪ್ಪ ಮಾಡ್ಲಾ, ಹೋಗ್ಲಾ, ಈ ಸಾಲ ತಗೊಳ್ಳ, ಇದು ತೀರ್ಸಕ್ಕಾಗತ್ತಾ, ನನ್ನಿಂದ ಆಗತ್ತಾ, ಇದಕ್ಕೆ ತಕ್ಕನಂಗೆ ದುಡಿಮೆ ಇದೆಯಾ, ಸರ್ಪದಂತೆ ಜಾಣರಾಗಿ ಯೋಚನೆ ಮಾಡಿ ಅಲ್ಲೆಲ್ಲೂಯ ಸಾಲ ಮಾಡ್ರಿ. ಎಷ್ಟೋ ಜನ ಸಾಲ ಮಾಡಿ ಊರು ಬಿಟ್ಟು ಹೊಡೋಗಿದ್ದಾರೆ, ಸತ್ತೋಗಿದ್ದಾರೆ, ನೇಣು ಹಾಕೊಂಡು ಸತ್ತಿದ್ದಾರೆ. ನಮಗೆ ಆ ಸಾವಲ್ಲ ಬೇಡ. ಅಲ್ಲೆಲ್ಲೂಯ. ನಮಗೆ ಕೊಡೋ ದೇವರು ಆತನ ಕೈ ಮೋಟು ಕೈಯಲ್ಲ, ಆತನ ಕಿವಿ ಕೇಳಾರ್ದೆ ಕಿವುಡಲ್ಲ. ಅಪ್ಪ ಅಂದ್ರೆ ಕೂಗಿಗೆ ಓಡು ಬಂದು ಪಕ್ಕ ನಿಲ್ಲು. ನಿನ್ನ ಮಗ್ಗುಲಲ್ಲಿ ನೆರಳಿನಂತೆ ನಿಂತಿರುವ ಆತನು ನಮ್ಮ ಜೊತೆಗೆ ಇರ್ತಾರೆ. ಅದರಿಂದ ಒಂದು ವಾಕ್ಯವನ್ನು ಓದೋಣ. ಧರ್ಮೋಪದೇಶ ಕಾಂಡ ಬರೋ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ, ಹಳೆ ಒಡಂಬಡಿಕೆಯಲ್ಲಿ 5ನೇ ಪುಸ್ತಕ 33ನೇ ಅಧ್ಯಾಯ, ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ 23ನೇ ವಾಕ್ಯವನ್ನು ಓದ್ಕೊಳ್ಳೋಣ. தானே குறித்து தான் ನಫ್ತಾಲೀಮ ಸಾಕು,
ಅದು ಒಂದೇ ವಾಕ್ಯನೇ. ತೆಗೆದ್ರ 33, 23ನೇ ವಾಕ್ಯ ಎಲ್ಲ ತೆಗೆದ್ರ ಸೇರಿ ಓದೋಣ. ನಫ್ತಾಲಿ ಕುಲದ ವಿಷಯದಲ್ಲಿ ಹೀಗಂದನು, ನಫ್ತಾಲಿ ಕುಲವೇ, ನೀನು ಯೆಹೋವನ ದಯವನ್ನು ಹೊಂದಿ ಸಂತೃಪ್ತವಾದಿ, ಆತನು ಆಶೀರ್ವಾದದಿಂದ ನಿಮಗೆ ಸಮೃದ್ಧಿ. ಹಲ್ಲೆಲೂಯ. ನಫ್ತಾಲಿ ಎಂಬ ಒಂದು ವಂಶದವರಿಗೆ ದೇವರ ಆಶೀರ್ವಾದ ಮಾಡ್ತಿದ್ದಾರೆ. ಏನಂದ್ರೆ ನಫ್ತಾಲಿ ಕುಲದ ಬಗ್ಗೆ ಒಂದು ಪ್ರವಾದನೆ ದೇವರು ಮಾತನಾಡ್ತಾ ಇದ್ದಾರೆ. ವಿಷಯದಲ್ಲಿ ಹೀಗಂದನು, ನಫ್ತಾಲಿ ಕುಲವೇ, ನೀನು ಯೆಹೋವನ ದಯೆಯನ್ನು ಅಂದ್ರೆ ಯೇಸು ಸ್ವಾಮಿಯ ದಯೆಯನ್ನು ಹೊಂದಿ ಸಂತೃಪ್ತವಾದಿ ಅಂದ್ರೆ ತೃಪ್ತಿಯವಾದಿಯಾಗಿ ಆತನ ಆಶೀರ್ವಾದದಿಂದ ನಿಮಗೆ ಸಮೃದ್ಧಿ. ಹಲ್ಲೆಲೂಯ. ದೇವರ ಆಶೀರ್ವಾದದಿಂದ ನಾವು ಸಮೃದ್ಧಿ ಆಗ್ಬೇಕೇ ಹೊರತು ನಮ್ಮಿಂದ ನಾವು ಸಮೃದ್ಧಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ದೇವರು ಆ ಆಶೀರ್ವಾದವನ್ನ ನಮಗೋಸ್ಕರ ಇಟ್ಟಿದ್ದಾರೆ. ಆ ನಫ್ತಾಲಿ ಕುಲಕ್ಕೆ ಹೇಳಿದ್ರು, ದೇವರು ನಿನ್ನ ವಿಷಯವಾಗಿ ಈಗ ಹೇಳ್ತಿದ್ದಾರಪ್ಪ, ಯೆಹೋವನ ದಯೆ ನಿನ್ನ ಮೇಲಿದೆ, ದಯೆಯನ್ನು ಹೊಂದಿದಿ, ನೀನು ಸಂತೃಪ್ತವಾದಿ, ಆತನ ಆಶೀರ್ವಾದದಿಂದ ನಿಮಗೆ ಸಮೃದ್ಧಿ. ಅಂದ್ರೆ ಯಾವಾಗಲೂ ದೇವರ ಆಶೀರ್ವಾದದಿಂದ ತುಂಬಿಸಲ್ಪಟ್ಟವರಾಗಿ, ದೇವರ ಆಶೀರ್ವಾದದಿಂದ ನಡೆಸಲ್ಪಟ್ಟವರಾಗಿ, ದೇವರ ಆಶೀರ್ವಾದದಿಂದ ಕಾಯಲ್ಪಟ್ಟವರಾಗಿ. ಹಲ್ಲೆಲೂಯ. ಅದರಿಂದ ನಿನ್ನ ವಿಷಯದಲ್ಲಿ ಒಂದು ಪ್ರವಾದನೆ, ನಿನ್ನ ವಿಷಯದಲ್ಲಿ ನಿಮ್ಮನ್ನೇ ಇಟ್ಕೊಳ್ರಿ, ನಫ್ತಾಲಿ ಕುಲ ಅಂತ ಇಟ್ಕೊಳ್ರಿ. ಇವ್ ನಿಮ್ಮನ್ನ ಕುರಿತ ದೇವರು ಮಾತಾಡ್ತಾ ಇದ್ದಾರೆ. ಏನಂತೇಳಿ, ಹೇಗಂದ್ರೆ ಹೀಗೆಂದನು, ನಫ್ತಾಲಿ ಕುಲವೇ, ನೀನು ಯೆಹೋವನ ದಯೆ ಹೊಂದಿದಿ. ಹಲ್ಲೆಲೂಯ. தமிழ்ல படிமா. நப்தலியை குறித்து, நப்தலி கர்த்தருடைய தயவினாலே திருப்தி அடைந்து, கர்த்தருடைய தயவினால திருப்தி அடைந்து, திருப்தியாயிருந்து, அவருடைய ஆசீர்வாதத்தினாலே நிறைந்திருப்பான். மேல் திசையையும் தென் திசையையும் சுதந்தரித்துக் கொள் என்றான். ஆமென். மேல் திசையும் தென் திசையும் சுதந்தரித்துக் கொள். ಹಲ್ಲೆಲೂಯಾ. ಅದರಿಂದ ದೇವರ ಆಶೀರ್ವಾದವನ್ನು ಹೊಂದಿದವರಾಗಿ ನಾವು ಇರಬೇಕೆಂಬುದೇ ಆತನ ಆಸೆ. ಹಲ್ಲೆಲೂಯಾ. ನನ್ನ ಮಕ್ಕಳು ಆಶೀರ್ವಾದವನ್ನು ಕಳ್ಕೊಳ್ಬಾರ್ದು. ಕೊಟ್ಟಿರೋ ಆಶೀರ್ವಾದವನ್ನು ನಾವು ಕಾಯ್ಕೋಬೇಕು. ನಿಮಗೆ ಕೊಟ್ಟಿರುವಂತ ಆಶೀರ್ವಾದ, ನಿನಗೆ ಕೊಟ್ಟಿರುವಂತ ವರ, ನಿನಗೆ ಕೊಟ್ಟಿರುವಂತ ಏನೋ ಒಂದು, ನಿನಗೆ ಒಂದು ಟ್ಯಾಲೆಂಟ್ ಕೊಟ್ಟಿರ್ತಾರೆ ದೇವರು, ಅದನ್ನ ನೀನು ಕಾಪಾಡ್ಕೋಬೇಕು. ಹಲ್ಲೆಲೂಯಾ. ನೀನು ಕಾಯ್ಕೊಳ್ದೆ ಹೋದರೆ ಕಾಯೋರು ಯಾರು? ನಿನಗೆ ಕೊಟ್ಟಾಯ್ತು. ಹಲ್ಲೆಲೂಯಾ. ಅದಕ್ಕೆ ಒಬ್ಬ ತಂದೆಗೆ ಇಬ್ಬರು ಮಕ್ಕಳಿದ್ದರಂತೆ. ಕಿರಿಯವನು ಏನ್ ಮಾಡಿದಂತೆ, ಅಪ್ಪ ಸಾಕು ಇವಾಗ ಇಷ್ಟು ನಿನ್ನ ಜೊತೆಗೆಲ್ಲ ಇರಕ್ಕಾಗಲ್ಲ, ನನ್ನ ಭಾಗ ಕೊಡು, ನನಗೆ ಬರ್ಬೇಕಾದ್ರೆ ಆಸ್ತಿಯಲ್ಲಿ ಭಾಗ ಕೊಡು ಅನ್ನಂತೆ. ಸರಿ, ತಂದೆ ಏನ್ ಮಾಡಿದ್ರು, ಸರಿಯಪ್ಪ ಇದೆಲ್ಲ ದುಡ್ದಿದ್ದು ನಿಮಗೋಸ್ಕರನೇ, ಖಂಡಿತ 2 ಭಾಗ ಮಾಡಿದ್ರು. ಅರ್ಧ ಭಾಗ ದೊಡ್ಡವನಿಗೂ ಅರ್ಧ ಭಾಗ ಸಣ್ಣವನಿಗೆ ಕೊಟ್ಟರು. ಸರಿಯಪ್ಪ, ನೀನು ಕೇಳಿದ್ಮೇಲೆ ನಾನು ನಿನಗೆ ಕೊಡಲೇಬೇಕು. ಆಗ ತಂದೆ ಭಾಗ ಮಾಡಿ ಮಕ್ಕಳಿಗೆ ಕೊಟ್ರಂತೆ. ಚಿಕ್ಕವನೇನು ಮಾಡ್ದ, ಅಷ್ಟೆಲ್ಲ ಮಾರ್ದ, ಎಲ್ಲ ದುಡ್ಡು ತಗೊಂಡ, ಹೊರದೇಶಕ್ಕೆ ಹೋಗಿ ದೊಡ್ಡ ಹಣವಂತನಾಗಿ ಸೌಕರ್ಯನಾಗ್ಬೇಕಂತ ಹೇಳಿ ಆಸೆಯಿಂದ, ಈ ಊರಲ್ಲಿ ಏನಿದೆ, ಅಯ್ಯ ಈ ಚರ್ಚಲ್ಲಿ ಏನಿದೆ, ಬೇರೆ ಚರ್ಚಿಗೆ ಹೋದ್ರೆ ಏನೇನೋ ಆಶೀರ್ವಾದ ಸಿಗುತ್ತೆ, ಈ ಚರ್ಚಲ್ಲಿ ಏನೋ ಸಿಗಲ್ಲ, ಇದ್ದದ್ದೇ ಅದೇ ಕಥೆನೆ. ಹಲ್ಲೆಲೂಯಾ. ಆಸೆ ಮನುಷ್ಯನಿಗೆ, ಏನಾದ್ರು ಅಲ್ಲಿ ಹೋದ್ರೆ ಏನೋ ಸಿಗ್ಬೋದಾ, ಇಲ್ಲಿ ಹೋದ್ರೆ ಸಿಗ್ಬೋದಾ ಅಂತೇಳಿ. ಹಾಗೆ ನಾನು ಎಲ್ಲ ಮಾರಿ ಹೋದ. ಚಿಕ್ಕ ವಯಸ್ಸು, ಕುಡ್ದ, ತಿಂದ, ತೆಗ್ದ, ಪಾಪದ ಕಾರ್ಯಗಳನ್ನೆಲ್ಲ ಮಾಡ್ದ. ದಿನೇ 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 ತೆಗೆದೋಗಿದ್ದು ಗಂಟು ಕರಗ್ತಾ ಬಂತು ಎಲ್ಲ ಕರಗೋಗ್ಬಿಡ್ತು. ಅವನು ಹೋಗಿದ್ದ ಪರಿಸ್ಥಿತಿಗೆ ಅವ ದೇಶದಲ್ಲಿ ಬಂದ್ಬಿಡ್ತು, ಬರಗಾಲ, ಇರೋದೆಲ್ಲ ದುಡ್ಡು ಖಾಲಿ ಆಗ್ಬಿಡ್ತು, ಏನು ಮಾಡೋಕ್ಕಾಗ್ತಾಯಿಲ್ಲ. ಕೊನೆಗೆ ಅಲ್ಲೊಬ್ಬರು ಸೌಕರ್ಯ ಮನೆಯಲ್ಲಿ ಕೆಲಸ ಕೇಳಿದ್ನಪ್ಪ, ನನ್ನ ಕೆಲಸ ಕೊಡು. ನೋಡಪ್ಪ, ನಮ್ಮ ಹತ್ರ ಕೆಲಸ ಇದೆ, ಹಂದಿ ಮೇಯಿಸ್ಬೇಕು. ಹಲ್ಲೆಲೂಯಾ. ಹೊಟ್ಟೆ ಹಸಿಗೆ ಹಂದಿ ಆದ್ರೇನು, ಮಂದಿ ಆದ್ರೇನು, ಮೇಯಿಸ್ತೀನಿ. ರಾತ್ರಿ ಒಂದೇ ಹೊತ್ತೆ ಊಟ, ಮತ್ತೆ ಊಟ ಕೊಡಲ್ಲ. ಹೊಟ್ಟೆ ಚೆನ್ನಾಗಿ ತಿಂದು ತೇಗಿ ಆಸೆ ಪಟ್ಟಿದ್ದೆಲ್ಲ ರುಚಿ ನೋಡಿದ ನಾಲ್ಗೆ, ಅಯ್ಯೋ ಊಟ 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 ಊಟ, ಅನ್ನ ಅನ್ನ, ನೀರು ನೀರು. ಕೊನೆಗೆ ಹಂದಿ ತಿಂದ ತೌಡಾದ್ರೂ ತಿಂದ್ಬಿಡೋಣ ಅಂತ ಪ್ಲಾನ್ ಮಾಡಿ
ತನ್ನ ಹೊಟ್ಟೆ ತುಂಬಿಸ್ಕೊಳಕ್ ನೋಡೋದಂತೆ. ಹಲ್ಲೆಲೂಯಾ. ಯಾವಾಗ ಕೊಟ್ಟಿದ್ದ ಆಶೀರ್ವಾದವನ್ನ ನಾವು ಕಳ್ಕೊಂತೀವೋ ಪಡ್ಕೊಳ್ಳೋದು ಭಾರಿ ಕಷ್ಟ. ಹಲ್ಲೆಲೂಯಾ ಹೇಳ್ರಿ, ಭಾರಿ ಕಷ್ಟ. ದೇವ್ರು ಕೊಟ್ಟದ್ದನ್ನ ನೀನ್ ಕಾಯ್ಕೋಬೇಕು, ನಿಧಿಯಂತೆ ಕಾಪಾಡಿಕೋ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ನಿಧಿಯಂತೆ ಕಾಯ್ದುಕೋ. ನಿನಗೆ ಕೊಟ್ಟಿರುವಂತ ಅಭಿಷೇಕ ಆಗಿರ್ಲಿ, ನಿನಗೆ ಕೊಟ್ಟಿರುವಂತ ವರವಾಗಿರ್ಲಿ, ನಿನಗೆ ಕೊಟ್ಟಿರುವಂತ ಆಶೀರ್ವಾದವಾಗಿರ್ಲಿ, ನಿನಗೆ ಕೊಟ್ಟಿರುವಂತ ಜ್ಞಾನವಾಗಿರ್ಲಿ, ನಿನಗೆ ಕೊಟ್ಟಿರುವಂತ ಬರವಣೆ ಆಗಿರ್ಲಿ, ಹಲ್ಲೆಲೂಯಾ, ನಿನ್ನ ಯಾವುದರಲ್ಲಿ ದೇವರಿಟ್ಟಿದಾರ ಅದರ ನೀನು ತೃಪ್ತನಾಗಿದ್ದು ನೋಡು, ನಿನ್ನ ಜೀವಿತದಲ್ಲಿ ಯಾವ ಕೊರತೆನೂ ಬರಲ್ಲ. ಅತಿ ಆಸೆ ಗತಿಗೇಡು ಅಂತಾರೆ. ಹಲ್ಲೆಲೂಯಾ. ಅಪ್ಪನ ಹತ್ರ ಚೆನ್ನಾಗಿ ತಿನ್ಕೊಂಡೆ ರಾಜ ತರ ಇದ್ದ, ಅದು ಬೇಕಾದಷ್ಟು ಖರ್ಚಿಗೆ ಸಿಗ್ತಾ ಇತ್ತು, ಕೆಲಸ ಮಾಡ್ತಿದ್ದ, ಎಲ್ಲ ಮಾಡ್ತಿದ್ದ. ಯಾಗ ಅಹಂಕಾರ ಬಂತು, ಅಹಂಭಾವ ಬಂತು, ನಾನು ಅನ್ನೋದು ಬಂತು, ಕೆಡಗಾಲಕ್ಕೆ ಹತ್ರ ಆಯ್ತು. ಕೊನೆಗೆ ಊಟಕ್ಕೆ ಕಷ್ಟಪಟ್ಟ, ಎಲ್ಲ ಕಳ್ಕೊಂಡ್ಬಿಟ್ಟ, ಝೀರೋ. ಹಲ್ಲೆಲೂಯಾ. ಅದೇ ರೀತಿ ನಮ್ಮ ಜೀವಿತದಲ್ಲಿ ದೇವರು ನಮಗೆ ಕೊಟ್ಟಿರುವಂತ ಆಶೀರ್ವಾದವನ್ನ ನಾವು ಅದರ ನಿಧಿಯಂತೆ ಕಾಪಾಡ್ಕೊಂಡು ಹೋದ್ರೆ ಒಂದಿನ ಬರುತ್ತೆ ನಾವು ಝೀರೋ ಆಗಿ ನಿಲ್ತೇವೆ. ಪಾಸ್ಟೇ ಎಲ್ಲ ಕಳ್ಕೊಂಡ್ಬಿಟ್ಟೆ ಪಾಸ್ಟೇ, ಎಲ್ಲ ಹೋಗ್ಬಿಡ್ತು ಪಾಸ್ಟೇ, ಏನಿಲ್ಲ ಪಾಸ್ಟೇ, ಇವಾಗ ನಿಮ್ಮನ್ನೇ ನಂಬಿದ್ ಬಂದಿದ್ದೀನಿ ಪಾಸ್ಟೇ, ನೀವೇನಾದ್ರೂ ಮಾಡ್ಬೇಕು, ನೀವೇ ನನಗೆ ದೇವ್ರು ಇದ್ದಂಗೆ. ಹಲ್ಲೆಲೂಯಾ. ನಾನೇ ಇವಾಗ ದೇವರು ಆಗಕ್ಕಾಗತ್ತಾ? ನಮ್ಮ ಮನುಷ್ಯ ಒಂದೊತ್ತು ಊಟ ಕೊಡ್ಬೋದು, 100 500 ಇದ್ರೆ ಕೊಡ್ತೀನಿ, ಇಲ್ಲಾಂದ್ರೆ ಇಲ್ಲಪ್ಪ ನನ್ನ ಹತ್ರ ಹೇಳ್ತೀನಿ. ಅದು ನೀನು ಯಾರನ್ನು ಕಳ್ಕೊಂಡೆ? ಹಲ್ಲೆಲೂಯಾ. ನೀನು ಯಾರನ್ನು ಕಳ್ಕೊಂಡೆ? ದೇವಾದಿ ದೇವನನ್ನ, ಭೂಮಿ ಆಕಾಶ ಸೂರ್ಯ ಚಂದ್ರ ನಕ್ಷತ್ರಗಳನ್ನ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನನ್ನೇ ನಾವು ಕಳ್ಕೊಂಡ್ಬಿಡ್ತಾ ಇದ್ದೀವಿ. ಹಲ್ಲೆಲೂಯಾ ಹೇಳ್ರಿ. ಹುಷಾರ್, ಎಚ್ಚರಿಕೆಯಿಂದ ಇರ್ಬೇಕು ನಾವು. ಕ್ಷಣ ಕ್ಷಣಕ್ಕೂ ಸರ್ಪದಂತೆ ಜಾಣರಾಗಿರ್ಬೇಕು, ಪಾರಿವಾಳದಂತೆ ನಿಷ್ಕಪಟಿಗಳಾಗಿರ್ಬೇಕು, ಕಪಟವಿಲ್ಲದಂತ ಒಂದು ಜೀವಿತ ಇರಬೇಕು, ಜಾಣರಾಗಿರ್ಬೇಕು. ಪಾಪವನ್ನು ಕಂಡ್ರೆ ಟಕ್ಕಂತ ಅದರಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಪ್ಲಾನ್ ಮಾಡಬೇಕು. ಶೈತಾನ ಜಿಮ್ತಾನೆ, ಆಸೆ ಬರಂಗ್ ಮಾಡ್ತಾನೆ, ಆಸೆ ಬರಂಗ್ ಮಾಡ್ತಾನೆ, ಆಸೆ ಉಂಟಾಗಂಗ್ ಮಾಡ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಅತಿ ಆಸೆ ನನಗೆ ಬೇಡಪ್ಪ, ದೇವ್ರು ಕೊಟ್ಟಿದ್ದಾರೆ ನೋಡ್ರಿ. ಯಾರಾದ್ರೂ ಬಂದು 100 ರೂಪಾಯಿ ಕೊಟ್ರೆ 1000 ರೂಪಾಯಿ ಕೊಡ್ತಾರಂತೆ ಅಂತ ಹೇಳಿದ್ರೆ, ಹಲ್ಲೆಲೂಯಾ, ಓಡೋಗ್ಬಿಟ್ಟು 200 ರೂಪಾಯಿ ಹಾಕ್ಬೇಡ್ರಿ. ಲಕ್ಷಗಟ್ಲೆ ಕೋಟಿಗಟ್ಲೆ ಹಣ ಬಾಚ್ಕೊಂಡು ದೇಶಾಂತರ ಓಡೋಗ್ಬಿಟ್ಟಿದ್ದಾರೆ. ಮಕ್ಕಳು ಮದುವೆ, ಮಗನ ಮದುವೆ, ಕೆಲಸದ್ದು ಅದರದ್ದು, ಸಾಯಕ್ ಜೀವನಾಂಶಕ್ಕೆ ಇಟ್ಟಿದ್ದು ಎಲ್ಲ ಖಾಲಿ ಮಾಡ್ಕೊಂಡು ಎಷ್ಟೋ ಜನ ನಡುಬಿದಲ್ಲಿ ನಿಂತಿದ್ದಾರೆ. ನ್ಯೂಸಲ್ಲಿ ನೋಡ್ತಾ ಇದ್ದೀರಾ. ಹಲ್ಲೆಲೂಯಾ. ಇದೆಲ್ಲ ಏನು? ಅತಿ ಆಸೆ. ದೇವ್ರು ನೀನ್ ಕೊಟ್ರಲ್ಲ 10 ಲಕ್ಷ 20 ಲಕ್ಷ ಬ್ಯಾಂಕಲ್ಲಿ ಹಾಕಿಟ್ಟು ಆರಾಮಾಗಿ ತಿನ್ನು, ಇದರಲ್ಲಿ ಯಾಕೆ ಆಸೆ? 1 ಲಕ್ಷ ರೂಪಾಯಿ ಅದನ್ನ ಇಟ್ಕೋ, ಬಡ್ಡಿ ಕೊಟ್ಟು ಯಾಕೆ ತಿಂತೀಯಾ? ನೀನೇ ಕೊಟ್ಟಿರೋ ದೇವ್ರು. ನೀ ಬಡ್ಡಿ ಕೊಟ್ಟೆ ಅಂದ್ರೆ 1 ತಿಂಗಳು ಕೊಡ್ತಾನೆ, 2 ತಿಂಗಳು 3ನೇ ತಿಂಗಳದ್ದು ಹೊರಗ್ಬಿಟ್ಟಿರ್ತಾನೆ. ಊರೇ ಖಾಲಿ ಹೋಯ್ತು 1 ಲಕ್ಷ ರೂಪಾಯಿ. ಹಲ್ಲೆಲೂಯಾ. ಅದನ್ನ ನಾವು ಬಹಳ ಎಚ್ಚರ ವಹಿಸಿರ್ಬೇಕು. ನಮಗೆ ದೇವ್ರು ಕೊಟ್ಟದ್ದನ್ನ ನಾವು ಏನ್ ಮಾಡಬಾರ್ದು, ಕಳ್ಕೋಬಾರ್ದು, ಕಾಪಾಡಬೇಕು. ಹಲ್ಲೆಲೂಯಾ. ಯಾವಾಗ ನಾವು ಕಾಪಾಡ್ಕೊಂತೀವೋ ದೇವ್ರು ಸಂತೋಷ ಪಡ್ದು. ನನ್ನ ಮಗನ ನಾನು ಕೊಟ್ಟಿದ್ದ ಕೆಲಸವನ್ನ ನಂಬಿಗಸ್ತನಾಗಿ, ನನ್ನ ಮಗ ಇರೋದ್ರಲ್ಲೇ ತೃಪ್ತಿಯಾಗಿದ್ದಾನೆ, ನನ್ನ ಮಗಳು ಇರೋದ್ರಲ್ಲೇ ತೃಪ್ತಿಯಾಗಿದ್ದಾಳೆ. ಹಲ್ಲೆಲೂಯಾ. ನನ್ನ ಮಗನಿಗೆ ಏನಾದರೂ ಮಾಡಬೇಕು, ನನ್ನ ಮಗಳಿಗೆ ಏನಾದರೂ ದೇವ್ರ ತೀರ್ಮಾನ ಮಾಡ್ತಾರೆ. ದಾವೀದನು ಯುದ್ಧ ಮಾಡ್ತಿದ್ದ, ಗೆಲ್ತಿದ್ದ, ಎಲ್ಲ ದೇವ್ರ ಕೆಲಸ ಮಾಡ್ತಿದ್ದ. ಆದ್ರೆ ದೇವ್ರು ಒಂದು ಯೋಚನೆ ಮಾಡ, ನನ್ನ ಮಗನಿಗೆ ಒಂದು ಮನೆ ಕಟ್ಟಬೇಕು. ಹಲ್ಲೆಲೂಯಾ. ದಾವೀದನೇ, ನಾನು ನಿನಗೆ ಒಂದು ಮನೆ ಕಟ್ಕೊಡ್ತೀನಿ, ನಿನ್ನ ವಂಶ ತಲೆಮಾರುವರೆಗೂ ಸಿಂಹಾಸನದಲ್ಲಿ ಕೂರ್ಬೇಕು. ದಾವೀದನ ವಂಶನೇ ಸಿಂಹಾಸನದಲ್ಲಿ ಕೂರ್ಬೇಕಂತ ದಾವೀದನು ದೇವರಿಗೆ ಭಯದಿಂದ ಭಕ್ತಿಯಿಂದ ನಡೆದದ್ದರಿಂದ ಒಂದೇ ಒಂದು ಪಾಪ ಬಿಟ್ಟು ಮಿಕ್ಕದೆಲ್ಲದರಿಂದಲೂ ದೇವರಿಗೆ ಮೆಚ್ಚುಗೆಯಾಗಿ ನಡೆದ. ಅದಕ್ಕೆ ಇವಾಗಲೂ ಯೇಸುವಿನ ದಾವೀದನ ಕುಮಾರನೇ ಅಂತ ಕರಿತೀವಿ. ಹಲ್ಲೆಲೂಯಾ. ಅವತ್ತು ತಂದೆ ದೇವರು ಯೇಸುಸ್ವಾಮಿ ಹೇಳಿದಂತ ಮಾತು, ನಿನ್ನ ಸಿಂಹಾಸನ ಸ್ಥಿರಪಡಿಸ್ತೇನೆ. ಕಡೆಯದಾಗಿ ಬಂದಿದ್ದೆ ಯೇಸು ಸ್ವಾಮಿ ಆ ವಂಶದಲ್ಲಿ. ಅದಕ್ಕೆ ದಾವೀದನ ಕುಮಾರನೇ ಅಂತ ಕುರುಡ ಕರೀತಾನೆ. ಹಲ್ಲೆಲೂಯಾ. ಅವನಿಗೆ ಯಾರು ಕೊಟ್ಟರು? ದಾವೀದನ ಅಂತ ಹೇಳು ಅಂತೇಳಿ ಪರಿಶುದ್ಧಾತ್ಮನು. ಹಲ್ಲೆಲೂಯಾ. ಅದರಿಂದನೇ ನಮ್ಮನ್ನು ಕುರಿತು ಯೆಹೋವನ ದಯ ಹೊಂದಿ ಸಂತೃಪ್ತವಾಗಿದ್ದಿ, ಆತನ ಆಶೀರ್ವಾದದಿಂದ ನಿಮ್ಮನ್ನ ಸಮೃದ್ಧಿ ಪಡಿಸುವನು. ಹಲ್ಲೆಲೂಯಾ. ಸಮೃದ್ಧಿ ಪಡಿಸ್ತಾರ, ಆಶೀರ್ವದಿಸ್ತಾರ. ನಮ್ಮನ್ನು ಎಚ್ಚರಿ ಅಂತೇಳಿ ಇನ್ನೊಬ್ಬರಿಗೆ ಹೆಚ್ಚ ಕೇಳಿದಾರೆ. ನೋಡೋಣ ಒಂದು ವಾಕ್ಯ,
ಆದಿಕಾಂಡ ಬರೆದ ಪತ್ರಿಕೆ ಮೊದಲನೇ ಪುಸ್ತಕ, ಹಳೆ ಒಡಂಬಡಿಕೆಯಲ್ಲಿ ಫಸ್ಟ್ ಬುಕ್, ಅದನ್ನೇ 1ನೇ ಅಧ್ಯಾಯ, ಅದರಲ್ಲಿ 22ನೇ ವಾಕ್ಯ, ಫಸ್ಟ್ ಚಾಪ್ಟರ್ ಅಲ್ಲಿ, தேவன் அவைகளை ஆசீர்வதித்து நீங்கள் பழுகி பெருகி சமுத்திர ஜலத்தை நிரப்புங்கள் என்றும் பறவைகள் பூமியில் பெருங்கடவது என்றும் சொன்னார். ದೇವರು ಅವುಗಳಿಗೆ, ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ, ಜಲಚರಗಳು ಸಮುದ್ರದ ನೀರಿನಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಗಳು ಭೂಮಿಯ ಮೇಲೆ ಹೆಚ್ಚಲಿ ಎಂದು ಹೇಳಿ ಆಶೀರ್ವದಿಸಿದನು. 1ನೇ ವಾಕ್ಯ, 1ನೇ ಫಸ್ಟ್ ಅಲ್ಲೇ, ಫಸ್ಟ್ ಬರುತ್ತೆ 1ರಲ್ಲಿ 22. ಎಲ್ಲರೂ ಓದನ್ವಾ? ಇದಲ್ಲದೆ ದೇವರು ಅವುಗಳಿಗೆ, ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ, ಜಲಚರಗಳು ಸಮುದ್ರದ ನೀರಿನಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಗಳು ಭೂಮಿಯ ಮೇಲೆ ಹೆಚ್ಚಲಿ ಎಂದು ಹೇಳಿ ಆಶೀರ್ವದಿಸಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ನನ್ನನ್ನು ನೋಡ್ರಿ, ನಮ್ಮನ್ನು ಮಾತ್ರ ಸಮೃದ್ಧಿ ಅಲ್ಲ, ಆತನು ಸೃಷ್ಟಿ ಮಾಡಿದ ಎಲ್ಲವನ್ನ ಸಮೃದ್ಧಿಯಾಗಿ ಇಡಬೇಕನ್ನೋದೇ ದೇವರ ಆಸೆ. ಹಲ್ಲೆಲೂಯಾ ಹೇಳ್ರಿ. ಅವ್ರು ನೋಡ್ರಿ ಎಂತ ದೇವಾದಿ ದೇವನು. ಜಲಚರಗಳನ್ನ, ನೀರಲ್ಲಿರೋದನ್ನ, ಮೀನು, ದೊಡ್ಡ ದೊಡ್ಡ ಮೀನು, ಸಣ್ಣ ಮೀನು, ಹಲ್ಲೆಲೂಯಾ, ಎಷ್ಟು ಜಾತಿಗಳು ಸಮುದ್ರದಲ್ಲಿ. ನೀವೆಲ್ಲ ಹೆಚ್ಚಾಗ್ರಿ, ಎಲ್ಲ ನೀರಲ್ಲಿ ತುಂಬಿಕೊಳ್ರಿ. ಪಕ್ಷಿಗಳನ್ನು ನೋಡ್ತಾರೆ, ಭೂಮಿ ಮೇಲೆ ಹೆಚ್ಚಾಗ್ರಿ. ಎಲ್ಲ ಕುಲ, ಭಾಷೆ, ಜಾತಿ, ಜನಾಂಗ ಅಂತಾರಲ್ಲ, ಆ ರೀತಿ ಎಲ್ಲಾ ಜಾತಿ ಪಕ್ಷಿಗಳು, ಕಾಗೆ, ಗರುಡ, ಎಲ್ಲ ವಂಶ ಹೆಚ್ಚಲಿ. ಅದನ್ನೇ ಹೆಚ್ಚುವಂತ ಆಶೀರ್ವಾದ ಮಾಡಿದಂತ ದೇವಾದಿ ದೇವನು ನಮ್ಮನ್ನು ಹೆಚ್ಚಿಸದೆ ಹೋಗ್ತಾರ? ಅಲ್ಲೇಲು ಹೇಳ್ರಿ, ಅಲ್ಲೇಲೂಯಾ. ನಮ್ಮನ್ನು ಹೆಚ್ಚಿಸ್ತಾರೆ. ನಮ್ಮನ್ನು ಕೈ ಬಿಡೋ ದೇವಾದಿ ದೇವನಲ್ಲ ಅವರೆಲ್ಲವನ್ನು ಆಶೀರ್ವದಿಸುವಾತನು, ಎಲ್ಲವನ್ನು ಆಶೀರ್ವಾದದಿಂದ ತುಂಬಿಸುವಾತನು. ಹಲ್ಲೆಲೂಯಾ. ಯಾಕಂದ್ರೆ ಆತನ ಆಶೀರ್ವಾದ ನೆಲೆಸುವಂಥದ್ದಾಗಿರುತ್ತೆ. ಅದರಿಂದ ಕರ್ತನ ಆಶೀರ್ವಾದದಿಂದ ನಾವು ತುಂಬಿಸಲ್ಪಟ್ಟಿರ್ಬೇಕು. ಅನೇಕ ವಾಕ್ಯಗಳಿದೆ, ಸಮಯ ಇಲ್ಲ, ದೇವ್ರ ಚಿತ್ತವಾದರೆ ಮುಂದಿನ ದಿನಗಳಲ್ಲಿ ಈ ಆಶೀರ್ವಾದವನ್ನು ಕುರಿತು ನಾನು ನಿಮಗೆ ಜ್ಞಾಪಕ ಪಡಿಸ್ತೇನೆ. ಹಲ್ಲೆಲೂಯಾ. ಅದರಿಂದ ಕರ್ತನ ಆಶೀರ್ವಾದದಲ್ಲ ತುಂಬಿದವರಾಗಿ ಕಾಣಲ್ಪಡಬೇಕು. ನಮಗೆ ಕೊಟ್ಟಿರೋದನ್ನ ನಾವು ಕಾಯ್ಕೋಬೇಕು. ಆ 2ನೇ ಮಗ ತನಗಿದ್ದ ಆಸ್ತಿಯನ್ನಲ್ಲ ಮಾರಿ ತಿಂದು ಪಟಿಂಗನಾಗಿ ಹಂದಿ ಮೇಯಿಸಿ, ಹಂದಿ ತಿನ್ನೋ ತವಡಾದ್ರೂ ತಿಂದು ಜೀವ ಉಳಿಸ್ಕೋಬೇಕು ಅನ್ನೋ ಪರಿಸ್ಥಿತಿಗೆ ಬಂದ. ಹಲ್ಲೆಲೂಯಾ. ಅದೇ ರೀತಿ ನಮಗೆ ಕೊಡಲ್ಪಟ್ಟಂತ ಅಭಿಷೇಕ ಆಶೀರ್ವಾದವನ್ನು ನಾವು ಕಳ್ಕೊಳ್ಳದಂತೆ ಇರೋದ್ರಲ್ಲೇ ತೃಪ್ತರಾಗಿರೋಣ. ಹಲ್ಲೆಲೂಯಾ. ಇವತ್ತೇನ್ ಕೊಟ್ರು ಸ್ತೋತ್ರಪ್ಪ? ಸೊಪ್ಸಾರು ಕೊಟ್ಟ ಸ್ತೋತ್ರ, ಗಂಜಿ ಕೊಟ್ಟ, ತೃಪ್ತಿಯಾಗಿ ಊಟ ಮಾಡು. ಮನೇಲಿ ಏನಿದೋ ತೃಪ್ತಿಯಾಗಿ ಊಟ ಮಾಡು. ದೇವ್ರು ನಿನಗೆ ಊಟಕ್ಕೆ ಬರಕ್ ಮಾಡಲ್ಲ. ನೀನು ಏನ್ ಬೇಕು ದೇವ್ರು ಒದಗಿಸ್ತಾರೆ. ಒಂದ್ಸಲ ಗಂಜಿ ಕೊಡುದು ನೋಡು, ಮಾರನೇ ದಿವಸ ನೀವು ಬಿರಿಯಾನಿ ತಿನ್ನಂಗೆ ಮಾಡ್ತಾರೆ. ಹಲ್ಲೆಲೂಯಾ. ನನ್ನ ಮಗ ಏನಿದೆ ಅದ್ರ ತೃಪ್ತಿಯಾಗಿದ್ದಾನಪ್ಪ, ಒಳ್ಳೆ ಊಟ ಕೊಡೋಣ. ನಾವು ನಮ್ಮ ಮಕ್ಳಿಗೆ ನೆನೆಸ್ತೀವಲ್ಲ, ಒಂದು ವಾರ ಆಯ್ತು ಮಟನ್ ತಂದಿಲ್ಲ, ಚಿಕನ್ ತಂದೆ, ಮೀನಾದ್ರೂ ತಂದು ಕೊಡಂಗ, ಬೇಡ ಮುಟ್ಟೆ ಆದ್ರೂ ತಂದು ನೆನೆಸ್ತೀವ, ನೆನ್ಸಲ್ವಾ? ಹಲ್ಲೆಲೂಯಾ. ಹಂಗ ದೇವಾದಿ ದೇವನು, ಜೀವ ಸ್ವರೂಪನಾದ ದೇವರು ನಮ್ಮನ್ನ ಕುರಿತು ಏನ್ ನೆನ್ಸಿರಲ್ಲ, ಏನ್ ನೆನ್ಸಲ್ಲ, ಜ್ಞಾಪಕ ಮಾಡ್ಕೊಳ್ರಿ. ನಮ್ಮನ್ನು ಕುರಿತು ಅವ್ರು ಏನ್ ನೆನೆಸ್ತಾ ಇರ್ತಾರೆ. நம்மளை நினைக்காத நேரமே கிடையாது. நம்மளை ನೆನೆಸ್ಕೊಂಡೇ ಇರಬಾರ್ದು, ನಮ್ಮ ಮೇಲೆ ನೆನೆಯುವ ಇರಬಾರ್ದು. ಹಲ್ಲೆಲೂಯಾ. ಯಾವಾಗಲೂ ನಮ್ಮ ಮೇಲೆ ಜ್ಞಾಪಕ. ಅದರಿಂದ ಅವತ್ತನ್ನು ಎಷ್ಟು ಆರಾಧಿಸಿದ್ರು ಸಮಯ ಸಾಕು. ದೇವ್ರ ವಾಕ್ಯವನ್ನು ಆಶ್ರಯಿಸಲಿ. ನಾವೆಲ್ಲರೂ ಮೊಣಕಾಲು ಬರೋಣ. ಕೇಳಿದ ವಾಕ್ಯಕ್ಕೋಸ್ಕರ ದೇವ್ರ ಮಕ್ಕಳೆಲ್ಲ ಒಬ್ಬರು ಪ್ರಾರ್ಥನೆ ಮಾಡಿ, ಸಂಕ್ಷಿಪ್ತವಾಗಿ ಪ್ರಾರ್ಥನೆ ಮಾಡಿ. ஆண்டவரே, தயவினால் ஆண்டவரே நிரப்பி ஆண்டவரே, அவன் ரட்சிப்பின் ஆசீர்வாதத்தினால் நிரப்பதுக்காக நன்றி
செலுத்துகிறோம் ஆண்டவரே. இதோ ரட்சிக்க கூடாதபடி அவர் கை குறுகி போகவும் இல்லை, கேட்க கூடாதபடி அவர் செவி மந்தமாகவும் இல்லை ஆண்டவரே. அப்பா, உங்கள் அக்கிரமங்களே, உங்கள் பாவங்களே தேவனுக்கும் உங்களுக்கும் நடுவே பிரிவினை உண்டாக்கி இருக்கிற பாபா. அப்பா சோத்ர ராஜா, அப்பா இந்த வார்த்தைகளை பேசுறதுக்காக நன்றி செலுத்துகிறோம். நாங்க இங்கேயே கேட்டு இங்கேயே விட்டு விடாதபடி ஆண்டவரே, எங்க இதயன்ற பலைகளை எழுதி மெழுகு போட ஆண்டவரே, நீங்க உதவி செய்யுங்க, சகாயம் பண்ணுகிறேன். அப்ப நாங்க கேட்டது கேட்க மறந்ததை ஒவ்வொன்றையும் கூட்டி கொடுத்து ஆசீர்வாதிக்கிறேன். இயேசு கிறிஸ்து இனிய நாமத்தில் ஜெபிக்கிறேன், ஜீவனுள்ள நல்ல பிதா.